ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಕುಮಾರಸ್ವಾಮಿ ಬಡಾವಣೆಯ ನಡೆದ ಕರುಣಾಕರ್ ಅವರ ಮಗುವಿಗೆ ಹುಟ್ಟುಹಬ್ಬದ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮಕ್ಕೆ ಸಾವಿರಾರು ಅಭಿಮಾನಿಗಳನ್ನು ಹೊಂದಿರುವ ಮುಂಬರುವ ದಿನಗಳಲ್ಲಿ ಜಿಬಿಎ ಸದಸ್ಯರಾಗಿ ಆಕಾಂಕ್ಷಿಯಾಗಿರುವ ಸಮಾಜ ಸೇವಕರು ಕೆ ವೆಂಕಟೇಶ್ ಅವರು ಆಗಮಿಸಿ ಮಗುವಿಗೆ ಶುಭಾಶಯವನ್ನು ತಿಳಿಸಿದರು. ಈ ವೇಳೆ ಮಾತಾಡಿದ ಕೆ ವೆಂಕಟೇಶ್ ಅವರು ತಮ್ಮ ಮುಂದಿನ ರಾಜಕೀಯ ಚಟುವಟಿಕೆಗಳ ಬಗ್ಗೆ ನಮ್ಮೊಂದಿಗೆ ಮನದಾಳದ ಅಭಿಪ್ರಾಯ ಹಂಚಿಕೊಂಡರು. ಕುಮಾರಸ್ವಾಮಿ ಲೇಔಟ್ಗೆ ಬರಬೇಕೆಂಬ ಆಕಾಂಕ್ಷೆ ಇದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನು ಆರ್ ಅಶೋಕ್ ಅವರ ಬೆಂಬಲದಿಂದ ಉತ್ತಮ ಕೆಲಸಗಳನ್ನು ಮಾಡುವ ವಿಶ್ವಾಸವಿದೆ ಎಂದು ಹೇಳಿದರು. ತಮ್ಮ ನಾಯಕರ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ ಅವರು ಸಾರ್ವಜನಿಕರೊಂದಿಗೆ ಬೆರೆತು ಕೆಲಸ ಮಾಡುವ ಮನೋಭಾವದ ಮೂಲಕ ಕೆ ವೆಂಕಟೇಶ್ ಅವರು ಗಮನ ಸೆಳೆದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮೆಡಿಕಲ್ ಶಿವಣ್ಣ, ಕರುಣಾಕರ್, ಬಸವರಾಜ್ ಹಾಗೂ ಅನೇಕ ಅಭಿಮಾನಿಗಳು ಭಾಗವಹಿಸಿ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದರು. ನಾವು ಹುಟ್ಟುಹಬ್ಬಕ್ಕೆ ಬಂದು ವಿಶ್ ಮಾಡಿದ್ದೀರಿ ಮಗುಗೆ. ಮುಂದಿನ ದಿನಗಳ ರಾಜಕೀಯಕ್ಕೆ ಅಂತ ಅನ್ನೋದಕ್ಕಿಂತ ಮೇಲಾಗಿ ಕದರನಹಳ್ಳಿ ವಾರ್ಡು ನನಗೆ ಈಗ ಮಾಡ್ಕೋ ಕೆಲಸ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಲೇಔಟ್ಗೆ ಬರಬೇಕು ಅಂತ ಇದ್ದೆ. ನನ್ನ ಇದು ಕ್ಯಾಟಗಿರಿ ಆಗಿದ್ದರೆ ನಾನು ಇಲ್ಲಿಗೆ ಬರಬೇಕು ಅಂತ ಇದ್ದಿದ್ದು. ಈಗ ಅಲ್ಲಾಗಿರೋದ್ರಿಂದ ನಾನು ಕದರನಹಳ್ಳಿಯಿಂದ ಓಡಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಊರೆಲ್ಲ ನನ್ನ ಜೊತೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ಇಡೀ ಊರು ಈ ಸಾರಿ ಒಂದಾಗಿದೆ. ಇಡೀ ಕದರನಹಳ್ಳಿ ಹಳೆ ಭಾಗ ಏನಿದೆ ಅದು ಹೆಚ್ಚು ಕಡಿಮೆ 8,500 ಓಟು, 8,500 ಓಟ್ ಎಲ್ಲ ಒಂದು ಸೈಡು ಆಗಿ ನಿಂತಿದೆ. ಈ ಸಾರಿ ರಾಜಕಾರಣ ಬಿಡಲ್ಲ. ಅಶೋಕ್ ಸರ್ ಕೊಡ್ತಾ ಇದ್ದಾರೆ. ಅಶೋಕ್ ಸಾರು ಸಪೋರ್ಟ್ ಇರೋದ್ರಿಂದ ಎಲ್ಲ ಕಾರ್ಯಕರ್ತರಿಗೂ ಒಳ್ಳೆಯದಾಗುತ್ತೆ, ಎಲ್ಲ ಲೀಡರ್ಗಳಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ನಮ್ಮ ನಾಯಕರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲೇದಾಗಿ ನಾನು ನಮ್ಮ ಆಪ್ತ ಸ್ನೇಹಿತರಾದಂಥ ಕರುಣಾಕರ್ ಅವ್ರ ಮಗನಿಗೆ ಹುಟ್ಟುಹಬ್ಬ ಶುಭಾಶಯ ತಿಳಿಸೋಕ್ಕೆ ಬಂದಿದ್ವಿ. ವಿಶೇಷವಾಗಿ ನಮ್ಮ ವೆಂಕಟೇಶಣ್ಣವರು ನಮ್ಗೆ ಏನಕ್ಕೆ ಇಷ್ಟ ಅಂತಂದರೆ, ಯಾವುದೇ ಪ್ರೋಗ್ರಾಮ್ ಇರಲಿ, ಏನೇ ಇರಲಿ, ನಮಗೆ ಸ್ಪಂದಿಸ್ತಾರೆ. ಅದು ನಮಗೆ ತುಂಬ ಖುಷಿಯಾಗಿರೋ ಸಮಾಚಾರ. ಏನೇ ಅದು ಚಿಕ್ಕದಾಗಿರಲಿ ಪ್ರೋಗ್ರಾಮ್, ದೊಡ್ಡದಾಗಿರಲಿ, ನಾವು ಕರೆದ್ರೆ ನಮ್ಮ ಮಾತಿಗೆ ಅವ್ರು ಯಾವತ್ತೂ ಇಲ್ಲ ಅನ್ನಲ್ಲ. ಯಾವುದೇ ಪ್ರೋಗ್ರಾಮಲ್ಲಿ ನಾವು ಲೇಔಟಲ್ಲಿ ಎಲ್ಲಿಗೆ ಕರೀಲಿ ಬರ್ತಾರೆ. ನಮಗೂ ಒಂದು ಆಸೆ ಏನಪ್ಪ ಅಂತಂದರೆ, ತುಂಬ ಆಸೆ ಇದೆ, ಈಗಲೂ ಆಸೆ ಇದೆ. ನಮ್ಮ ಅಣ್ಣರು ನಮ್ಮ ಕುಮಾರಸ್ವಾಮಿ ಲೇಔಟ್ ವಾರ್ಡಿಗೆ ಬರಬೇಕು, ಅವ್ರು ಇಲ್ಲಿಂದ ಗೆದ್ದು ನಾವು ಖುಷಿ ಪಡ್ಬೇಕು. ಆ ಸಂತೋಷ ನಮಗೂ ತುಂಬ. ಇಲ್ಲಿ ನಮ್ಮ ಲೇಔಟಲ್ಲಿ ಯಾರೇ ಕಾರ್ಯಕರ್ತನ ಕೇಳಿದ್ರೆ ಒಂದೇ ಬಾಯಲ್ಲಿ ಬರೋದು ವೆಂಕಟೇಶಣ್ಣ ಯಾವಾರ್ಡ್ ಅಂತ. ಬಟ್ ನಮಗೆ ಆಸೆ ಇರೋದು ಇವತ್ತು ಕುಮಾರಸ್ವಾಮಿ ಲೇಔಟಲ್ಲಿ ಬರಲಿ ಅಂತ ನಾವು ಆಸೆ ಪಡ್ತಾ ಇದ್ವಿ. ದೇವ್ರ ಇಚ್ಛೆ ಅದು. ದೇವರು ಸಾಹೇಬರು, ಅಶೋಕ್ ಸಾಹೇಬರು ಅವ್ರಿಗೆ ಎಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೋ, ಅವ್ರು ಎಲ್ಲೇ ಇದ್ದರೂ ನಮ್ಮ ಅಣ್ಣ ಹೇಳ್ದಂಗೆ ಲೇಔಟ್ ಅವರು ಲೇಔಟಿಂದ ಬೇರೆ ಅವ್ರದ್ದು ಯಾವ ಲೇಔಟ್ ಬಿಟ್ಟು ಅವ್ರಿಗೆ ಬೇರೆಯವರಲ್ಲ. ಇಡೀ ಕದರನಹಳ್ಳಿ ಆಗಲಿ ಕುಮಾರಸ್ವಾಮಿ ಎರಡು ಒಂದೇ ಅಣ್ಣ ತಮ್ಮಳಿದ್ದಂಗೆ ನಾವು. ಸೊ ಅವ್ರ ಜೊತೆಗಿರಲಿ. ಅಲ್ಲಿಗೆದ್ರು ಸಂತೋಷ, ಇಲ್ಲಿಗೆದ್ರೆ ಅದಕ್ಕಿಂತ ತುಂಬ ಸಂತೋಷ ಪಡೋದು ಮೊದಲೇ ವ್ಯಕ್ತಿಗಳಂದ್ರೆ ನಾವೇನೆ. ಅಷ್ಟೊಂದು ನಮಗೆ ಸಂತೋಷ, ಖುಷಿ ಅಂತ ಇದ್ದೇ ಇದೆ. ಸೊ ಅಲ್ಲಿಗೆದ್ರೂ ಅಣ್ಣ ಅಲ್ಲಿ ಗೆದ್ದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿ ಇನ್ನೂ ಜನಪ್ರಿಯತೆ ಗಳಿಸಲಿ, ಇನ್ನೂ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಮ್ಮೆಲ್ಲ ಆಸೆ. ಯಾವುದೇ ಪಕ್ಷದವರಾಗಿರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಯಾವುದೇ ಒಂದು ವೈಯಕ್ತಿಕವಾಗಿ ಅಣ್ಣನ ಮೇಲೆ ತುಂಬ ಅಭಿಮಾನ ಇದೆ. ಅದು ನಿಮಗೂ ಗೊತ್ತಿದೆ. ಅಜಾಶತ್ರು ನಾನು ಕೇಳ್ಪಟ್ಟಂಗೆ ಅವರು ಯಾರೇ ಬಂದ್ರು ಕಷ್ಟ ಅಂತ ಬಂದಾಗ ಪಕ್ಷಭೇದ ಇಲ್ಲ ಅವರಲ್ಲಿ. ನಾನು ನೋಡಿರೋ ಪ್ರಕಾರ ಪ್ರತಿಯೊಬ್ಬರು ಬಂದ್ರು ಅವರು ಸ್ಪಂದಿಸ್ತಾರೆ ಅಂತ ನನಗೆ ಗೊತ್ತಿದೆ. ನಾನು ಸಹ ನೋಡಿದ್ದೀನಿ ಅವ್ರ ಬಗ್ಗೆ.